ಬೈಕ್ ಒಂದು ಇಲ್ಲ ಬಂದಿದೆ ಅಂತ ಹೇಳಿ ಸುದ್ದಿ ಸಿಕ್ಕಿದೆ ನಮಗೆ. ಅವನ ಮೇಲೆ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ಸಿಸಿ ಕ್ಯಾಮರಾದಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೊರತು ತುಂಬಾ ಖುಷಿಯಲ್ಲಿದ್ರು ಅವರು. ನನಗೆ ಅನಿಸ್ತಾ ಇತ್ತು ಇವ್ರ ಅಣ್ಣ ತಮ್ಮಂದಿರ ಫ್ರೆಂಡ್ಸ್ ಅಲ್ಲ ಅಂತ ಹೇಳಿ. ಅಂದ್ರೆ ನಾನು ಒಂದು ಮಗನನ್ನು ಕಲ್ತ್ಕೊಂಡೆ, ನನಗೆ ಮೇಲೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಇತ್ತು. ಸಿಸಿ ಕ್ಯಾಮರಾ ಇಲ್ಲದ ಅಲ್ಲೇ ಬೈಕ್ ಹೋದ್ರೆ ಏನಾದ್ರೂ ಘಟನೆ ನಡೆದ್ರೆ ಅವ್ರಿಗೆ ಹಿಡಿದು ಕೊಡ್ಲಿಕ್ಕಿಲ್ವಾ? ಈಗ ಸುಮಂತ್ ಸಾವಾಗಿ 2 ತಿಂಗಳು ಕಳೆದೋಯ್ತು. ಹೌದು. ಇದರ ಮಧ್ಯೆ ಸಾಕಷ್ಟು ರೀತಿಯಾಗಿ ಗೊಂದಲ ಅನುಮಾನ ಎಲ್ಲ ಉಟ್ಕೊಂಡಿತ್ತು. ಹೌದು. ಇದ್ರ ಬಗ್ಗೆ ಈಗ 2 ತಿಂಗಳು ಕಳೆದೋದ್ರೂ ಕೂಡ ನ್ಯಾಯ ಸಿಗುವಂತ ಭರವಸೆಯೂ ಕೂಡ ಸಿಕ್ಕಿಲ್ಲ. ಇದ್ರ ಬಗ್ಗೆ ನಿಮ್ಮ ಒಂದು ಸುಮಂತ್ನ ಬಗ್ಗೆ ಹೇಳೋದಾದ್ರೆ ಏನನ್ನು ಹೇಳ್ತೀರಿ, ಮತ್ತು ಈ ಕೇಸ್ನ ಕುರಿತಾಗಿ ನಿಮ್ಮ ಅಸಮಾಧಾನ ಏನಿದೆ ಈ ಸದ್ಯಕ್ಕೆ? ಸುಮಂತ್ ತುಂಬಾ ಅಪಾರ ಚುರುಕಿನ ಹುಡುಗ. ವಿದ್ಯಾಭ್ಯಾಸದಲ್ಲಿಯೂ ಕೂಡ ತುಂಬಾ ಚುರುಕಿದ್ದ ಅವನು. ವಿದ್ಯಾಭ್ಯಾಸದಲ್ಲಿ ಆಗ್ಲಿ, ಮತ್ತೆ ಯಾವುದೇ ಪ್ರಾಜೆಕ್ಟ್ ಮಾಡೋದಾಗ್ಲಿ, ಮತ್ತೆ ಕಸದಿಂದ ರಸ ಅಂತೇಳಿ ಯಾವುದೇ ಕೃಷಿಯಲ್ಲಿ ಆಗ್ಲಿ ಎಲ್ಲದರಲ್ಲಿ ತುಂಬಾ ಚುರುಕಿನ ಹುಡುಗ. ಅವನನ್ನು ಮರೀಲಿಕ್ಕೆ ಆಗ್ತಾ ಇಲ್ಲ. ಅಂದ್ರೆ ತುಂಬಾ ಏನಾದ್ರು ಮಾತಾಡೋದಿದ್ರೆ ಅವನೇ ಬಂದು ಮಾತಾಡಿ ನಗಿಸ್ತಾ ಇದ್ದ ನಮ್ಮನ್ನೆಲ್ಲ. ತುಂಬಾ ಬೇಸರ ಆಗ್ತದೆ. ಈಗ ಬೆಳಗ್ಗೆ ಕಾಪಿಗೆ ಎಲ್ಲ ಆಗುವಾಗ ಅವನ ಎದ್ದು ಕಾಪಿಗೆ ಬರುವಾಗ ಬೇರೆ 2 ಮಕ್ಕಳು ಬರುವಾಗ ಅವನ ನೆನಪಾಗ್ತದೆ. ಮತ್ತೆ ಸಂಜೆ 5 ಗಂಟೆ ಆಗುವಾಗ ನೆನಪಾಗ್ತದೆ. ಮರೀಲಿಕ್ಕೆ ಆಗ್ತಾ ಇಲ್ಲ ನಮ್ಮಿಂದ. 5 ಗಂಟೆಗೆ ಬರ್ತಾ ಇದ್ದ ಮನೆಗೆ ಹೌದು ಸ್ಕೂಲಿಂದ. ಹೌದು. ಈಗ 2 ಮಕ್ಕಳು ಬರ್ತಾರೆ, ಆತ ಇಲ್ಲ, ಮಗ ಇಲ್ಲ ಅನ್ನೋದು ನೋವು. ಹೌದು. ಅದೇ 2 ತಿಂಗಳು ಕಳೆದಾದ್ರೂ ಪೊಲೀಸ್ ಇಲಾಖೆಯಿಂದ ಇದುವರೆಗೂ ಮಗುವಿನ ಸಾವಿಗೆ ನ್ಯಾಯ ಏನು ಸಿಕ್ಕಿಲ್ಲ, ಮತ್ತೆ ಏನು ಅನ್ನೋದು ಗೊತ್ತಾಗಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ಅಂತ? ನಮಗೆ ಇಲ್ಲಿವರೆಗೆ ಯಾವ ಪೊಲೀಸರು ಕೂಡ ನಮ್ಮಲ್ಲಿ ಇದು ಯಾವ ವಿಷಯವನ್ನು ಕೂಡ ಹೇಳ್ತಾ ಇಲ್ಲ ನಮಗೆ. ಹಾಗೆ ಯಾವ್ದಾದ್ರು ವಿಷಯ, ಬೈಕಿನ ವಿಷಯ ಆಗ್ಲಿ, ಆದ್ರೆ ಸಿಸಿ ಕ್ಯಾಮರಾ ಇಲ್ಲದ ಅಲ್ಲೇ ಬೈಕ್ ಹೋದ್ರೆ ಏನಾದ್ರೂ ಘಟನೆ ನಡೆದ್ರೆ ಅವ್ರಿಗೆ ಹಿಡಿದು ಕೊಡ್ಲಿಕ್ಕಿಲ್ವಾ? ಸಿಸಿ ಕ್ಯಾಮರಾ ಅಲ್ಲಿ ಮೈರಾಣಿಕೆ ಅವರಿಗೆ ಅಲ್ಲಿದೆ ಸಿಸಿ ಕ್ಯಾಮರಾ, ಅಲ್ಲಿವರೆಗೆ ಸಿಸಿ ಕ್ಯಾಮರಾವೇ ಇಲ್ಲ ಇಲ್ಲಿ. ಇಲ್ಲಿಂದ ಅಲ್ಲಿವರೆಗೆ ಇಲ್ಲ. ಅಲ್ಲಿ ಆಚೆ ರೋಡಲ್ಲಿ ಹೋದ್ರೆ ಮದ್ದಡ್ಕದಲ್ಲಿ ಒಂದು ಸಿಸಿ ಕ್ಯಾಮರಾ ಇದೆ, ಅಲ್ಲಿವರೆಗೆ ಸಿಸಿ ಕ್ಯಾಮರಾ ಇಲ್ಲ. ಆದ್ರೆ ಈ ಏರಿಯಾದಲ್ಲಿ ಏನ್ ನಡೆದ್ರು ಕೂಡ ಅವರು ಹಿಡಿದು ಕೊಡ್ಲಿಕ್ಕೆ ಇಲ್ವಾ ಅಂತ ಹೇಳಿ ನನಗೆ ಅನಿಸ್ತಾ ಇದೆ. ಅವ್ರು ಇಲ್ಲಿ ಹುಡುಕ್ಬೇಕಲ್ಲ. ಅಲ್ಲ, ಸಿಸಿ ಕ್ಯಾಮರಾದಲ್ಲಿ ಸಿಗ್ಲಿಲ್ಲ, ಬೈಕ್ ಸಿಗ್ಲಿಲ್ಲ ಅಂತ ಹೇಳ್ತಾರೆ. ಸರಿ, ಒಪ್ಪುತ್ತೇನೆ ನಾನು, ಸಿಸಿ ಕ್ಯಾಮರಾದಲ್ಲಿ ಸಿಗ್ಲಿಲ್ಲ ಅಂತ ಹೇಳಿ. ಅಲ್ಲಿವರೆಗೆ ಅವರು ಮನೆಗೆ ಹೋಗಿ ಅಲ್ಲೇ ಆ ಸೈಡ್ ಅಲ್ಲೆಲ್ಲ ಹುಡುಕ್ಬೇಕಲ್ಲ. ಅವರು ಹುಡುಕಿ ಇದು ನಮಗೆ ತಿಳಿಸ್ಬೇಕಲ್ಲ. ಸಿಸಿ ಕ್ಯಾಮರಾದಲ್ಲಿ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹೊರತು ಮತ್ತೆ ಹುಡುಕ್ತಾ ಇಲ್ವಾ ಅಂತ ಹೇಳಿ ನನಗೆ ಅನಿಸ್ತದೆ. ಅಂದ್ರೆ ನಮಗೆ ಯಾವ ಮಾಹಿತಿ ಕೂಡ ಸಿಗ್ತಾ ಇಲ್ಲ, ಸರಿಯಾಗಿ ಮಾಹಿತಿನೇ ಸಿಗ್ತಿಲ್ಲ. ಇಲ್ಲ, ಇನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನು ಬಂದಿಲ್ಲ. ಅದ್ರ ಬಗ್ಗೆನೂ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ. ಇಲ್ಲ. ಅಂದ್ರೆ ಪೊಲೀಸ್ ಇಲಾಖೆಯಿಂದ ಒಟ್ಟು ನಿಮಗೆ ಸರಿಯಾದ ರೀತಿಯಾಗಿ ಸ್ಪಂದನೆ ಸದ್ಯಕ್ಕೆ ಸಿಗ್ತಾ ಇಲ್ಲ. ಹಾಗಾದ್ರೆ ಅಂದ್ರೆ ತನಿಖೆ ಮಾಡ್ತಾ ಇದ್ದಾರೆ ಅನ್ನೋ ರೀತಿಯಾಗಿ ನಿಮ್ಗೆ ಮೇಲ್ನೋಟಕ್ಕೆ ಕಾಣಿಸ್ತಿಲ್ಲ. ಈಗ ಸಿಸಿ ಕ್ಯಾಮರಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಸಿಸಿ ಕ್ಯಾಮರಾ ಇಲ್ಲ ಅಂತಂದ್ರೆ ಅಥವಾ ಯಾವುದೇ ಸಾವಾದ್ರೂ ಅಲ್ಲಿಗೆ ಕ್ಲೋಸ್ ಮಾಡಿಬಿಡ್ತಾರ ಅನ್ನೋ ಪ್ರಶ್ನೆ ನಿಮ್ಗೆ. ಹೌದು. ಈಗ ಒಂದು ಸಾವಾಗಿರುವಂತದಕ್ಕೆ ನ್ಯಾಯ ಬೇಕು, ಆದ್ರೆ ಇವರು ನ್ಯಾಯ ಕೊಡಿಸ್ತಾ ಇಲ್ಲ. ಈಗ ಪೊಲೀಸ್ ಇಲಾಖೆಯ ಮೇಲೆ ನೀವು ಕೂಡ ಒಂದಿಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ರಿ ಸಂದರ್ಭಕ್ಕೆ. ಅದೇ ಈಗ ಸುಮಂತ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೈಕ್ ವಿಚಾರವೂ ಕೂಡ ಇಲ್ಲಿ ಸದ್ಯ ಕೇಳಿಸ್ತಾ ಇರುವಂತದ್ದು. ಅದ್ರ ಬಗ್ಗೆಯೂ ಕೂಡ ನಿಮ್ಗೆ ಗಮನಕ್ಕೆ ಬಂದಿದೆ ಅಂತ ಕಾಣಿಸುತ್ತೆ. ಏನು ಇರ್ಬೋದು, ನಿಮ್ಗೆ ಏನು ಅನುಮಾನ ಅದ್ರ ಬಗ್ಗೆ ಏನಾದ್ರೂ ಕಾಡ್ತಾ ಇದೆಯಾ ಹೇಗೆ? ಅಂದ್ರೆ ಫಸ್ಟಿನ ಬೈಕ್ ಹಾಗೆ ಹೋಗಿದೆ ಅಲ್ವಾ, ಇದು ಎರಡನೇ ಒಂದು ವಾರ 2 ವಾರ ಏನೋ ಕಳೆದು ಬೈಕ್ ಇಲ್ಲ ಬಂದಿದೆ ಅಂತ ಹೇಳಿ ಸುದ್ದಿ ಸಿಕ್ಕಿದೆ ನಮಗೆ. ಪೊಲೀಸಿನವರಿಗೆ ಇದು ಹೀಗೆ ಬೈಕ್ ಬಂದಿದೆ ಅಂತೇಳಿ ಬೇರೆಯವರು ಹೇಳಿದ್ರು ನಮಗೆ. ಆವಾಗ ನಾವು ಪೊಲೀಸರಲ್ಲಿ ಹೇಳಿದೆ, ಇದು ಹೀಗೆ ಬೈಕ್ ಬಂದಿದೆ ಅಂತೇಳಿ. ಏನ್ ಬೈಕ್ ಅದು ಅಂತ, ಯಾವ ವಿಷಯಕ್ಕೆ ಬಂದದ್ದು ಅಂತ ಹೇಳಿದೆ. ಅದಕ್ಕೆ ಅದು ಬೇರೆ ವಿಷಯಕ್ಕೆ ಅದು ಬೈಕ್ ನಾವು ವಿಚಾರಣೆ ಮಾಡಿ ಬಿಟ್ಟಿದ್ದೇವೆ ಅಂತ ಹೇಳಿದ್ರು. ಬೇರೆ ವಿಚಾರಕ್ಕೆ ಬಂದಿದೆ ಅಂತ.
ಯಾರು ಅಂತ ಗೊತ್ತಾಗಿದೆಯಾ ಅಥವಾ ಇಲ್ವಾ ಅದು ಯಾರು ಬಂದಿರು ಅಂತ ಯಾರು ಬಂದದ್ದು ಯಾಕೆ ಬಂದದ್ದು ಅದು ಅದು ಗೊತ್ತಾಗಿಲ್ಲ ಗೊತ್ತಾಗಿಲ್ಲ. ಅದುವರೆಗೂ ಮಾಹಿತಿ ಏನು ಕೊಡ್ಲಿಲ್ಲ ಅವರು ಕೊಟ್ಟಿಲ್ಲ. ಈಗ ಪ್ರಾಜೆಕ್ಟ್ ಬಗ್ಗೆಯೂ ಕೂಡ ನೀವು ಮಾತನಾಡ್ತಿದ್ರಿ. ಆಗ ನನ್ನ ಮಗ ಇಷ್ಟೊಂದು ಪ್ರಾಜೆಕ್ಟ್ ಮಾಡಿದ್ದ, ಒಂದು ಕಡೆ ತುಂಬಾ ಚೆನ್ನಾಗಿತ್ತು, ಮತ್ತೆ ಮನೆಯ ಕಡೆಯೂ ಕೂಡ ತುಂಬಾ ಚೆನ್ನಾಗಿದ್ದ, ಅವ್ನು ನೆನೆಸ್ಕೊಂಡ್ರೆ ನಿಜಕ್ಕೂ ಇವತ್ತು ಬೇಜಾರಾಗ್ತದೆ. ಸೊ ಹಾಗಾಗಿ ಈಗ ಹೇಗಿದ್ದ ನಿಮ್ಮ ಜೊತೆ ಒಡನಾಟ ಎಲ್ಲ ಹೇಗಿತ್ತು ಮಗನದ್ದು? ತುಂಬಾ ಖುಷಿಯಲ್ಲಿ ಇದ್ದ, ನನ್ನಲ್ಲಿ ಕ್ಲೋಸ್ ಆಗಿದ್ದ, ಅಷ್ಟೊಂದು ಕ್ಲೋಸ್ ಆಗಿದ್ದ. ಅವನ ಅನ್ನ ಬರುವಾಗ 6:30 6:45 ಆಗ್ತದೆ ಬರುವಾಗ, ಇಲ್ಲಿ ತಲುಪುವಾಗ. ಅಲ್ಲಿವರೆಗೆ ಅವನು 5 ಗಂಟೆಗೆ ಬಂದು ಕಾಫಿ ಕುಡಿದು ನನ್ನ ಒಟ್ಟಿಗೆನೆ ತುಂಬಾ ಕ್ಲೋಸ್ ಆಗಿದ್ದ. ನನಗೆ ತರಲೆ ಮಾಡುತ್ತಾ, ಕೀಟಲೆ ಮಾಡುತ್ತಾ, ಎಲ್ಲ ಮಕ್ಕಳಾಗೆ, ಸಣ್ಣ ಮಕ್ಕಳಾಗೆ ಮಾಡ್ತಾ ಇದ್ದ ನನ್ನ ಹತ್ರ. ಅವನು ನೀವು 9ನೇ ಕ್ಲಾಸ್ ಅನ್ನು ಓದ್ತಾ ಇದ್ದ ಅಂತ ಸುಮಾರು? ಹೌದು, 9ನೇ ಕ್ಲಾಸ್. ಕೂಡ ನಿಮ್ಗೆ ಇನ್ನು 6 ವರ್ಷದ ಮಗು ಅಂತ ಅದೇ ತರ ಮಾಡ್ತಾ ಇದ್ದ. ಅಂದ್ರೆ ಈಗ ನಿಮ್ಮಲ್ಲಿ ಹೇಳ್ಕೊಳಕ್ ಆಗದಿರುವಂತ ನೋವಿದೆಯಾ? ಆದ್ರೂ ಕೂಡ ಹೇಗೆ ಹೇಳ್ಕೋಬೇಕು ಅಂತ ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಈಗ ಸಾಕಷ್ಟು ಜನ ಇದ್ರ ಕುರಿತಾಗಿಯೂ ಕೂಡ ನಿಮ್ಮ ದೊಡ್ಡ ಮಗ ಅಂದ್ರೆ ಸುದರ್ಶನ್ ವಿಚಾರಕ್ಕೂ ಕೂಡ ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ರು. ಸುದರ್ಶನ್ನೇ ಮಾಡಿರಬಹುದು ಅನ್ನುವಂಥದ್ದು. ನಾವು ಕೆಲವರಂತೂ ಮುಂದೆ ಹೋಗಿ ಸುದರ್ಶನೆ ಮಾಡಿದ್ದ ಅನ್ನುವಂಥದ್ದನ್ನ ಬಿಂಬಿಸ್ತಾ ಇದ್ರು. ಈ ಕುರಿತಾಗಿ ಒಂದು ನಿಮ್ಮ ಅಸಮಾಧಾನ ಹೇಗಿದೆ? ಅಂದ್ರೆ ನಾನು ಒಂದು ಮಗನನ್ನು ಕಳ್ಕೊಂಡೆ, ನನಗೆ ಮೇಲೆ ಹೇಳ್ಲಿಕ್ಕೆ ಆಗ್ತಾ ಇಲ್ಲ ಆಯ್ತು. ಅದ್ರ ಒಟ್ಟಿಗೆ ಅದ್ರ ಮೇಲೊಂದು ಪೆಟ್ಟು ಬಿದ್ದಾಗೆ ಅನಿಸ್ತಾ ಇತ್ತು ನನಗೆ. ದೊಡ್ಡ ಮಗನ ಅವನು 2-3 ದಿವಸ ಮಾತಾಡ್ತಾ ಇಲ್ಲ, ಊಟ ಮಾಡ್ತಾ ಇಲ್ಲ, ತುಂಬಾ ಅಪ್ಸೆಟ್ ಆಗಿದ್ದ. ಆ ದಿವಸ ಇದು ಜನವರಿ 14 ತಾರೀಕಿನ ದಿವಸ ಎಷ್ಟು ಅಪ್ಸೆಟ್ ಆಗಿದ್ದ ಅದೇ ತರ ಆಗಿದ್ದ ಅವನು. ಮತ್ತೆ ಅವನಿಗೆ ಸಮಾಧಾನ ಹೇಳಿ, ಮತ್ತೆ ತುಂಬಾ ಇದು ಅವನನ್ನೇ ಒಂದು ಸಮಾಧಾನ ಮಾಡ್ಲಿಕ್ಕೆ ತುಂಬಾ ದಿವಸ ಆಗಿದೆ ನನಗೆ. ಮತ್ತೆ ಅವನ ಮೇಲೆ ನಾವು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೇವೆ. ಅಲ್ಲಿ ಮತ್ತೆ ಸ್ವಲ್ಪ 1-2 ಕಂಪ್ಲೇಂಟ್ ಕೊಟ್ಟು 1-2-3 ದಿವಸದಿಂದ ಸ್ವಲ್ಪ ಸುಧಾರಿಕೆ ಆಗಿದೆ. ಕಂಪ್ಲೇಂಟ್ ಕೂಡ ಯಾರು ಆ ರೀತಿ ಹೇಳ್ತಾ ಇದ್ರು ಅವ್ರ ಮೇಲೆ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಇದಕ್ಕೆ ಪೊಲೀಸರು ಏನಾದ್ರು ಪ್ರತಿಕ್ರಿಯೆ ಕೊಟ್ಟರು? ಅಂದ್ರೆ FIR ಮಾಡಿದ ಮೇಲೂ ಕೂಡ ಏನ್ ಹೇಳಿದ್ರು ಇದಕ್ಕೆ? ಅಂದ್ರೆ ಏನಾದ್ರು ಅವ್ರನ್ನ ತನಿಖೆ ಮಾಡಿರೋಂಥದ್ದು? ಇಲ್ಲ, ಯಾವುದೇ ತನಿಖೆ FIR ನಾವು ಇದು ಕಂಪ್ಲೇಂಟ್ ಕೊಟ್ಟಿದ್ದೇವೆ, FIR ಆಗಿದೆ ಅಷ್ಟೇ ಗೊತ್ತು ಹೊರತು ಅದಕ್ಕಿಂತ ಮೇಲೆ ಯಾವ್ದು ಗೊತ್ತಾಗಿಲ್ಲ ನಮಗೆ. ಅದೇ ಆ ಸುದ್ದಿ ಇನ್ನು ಪ್ರಸಾರ ಆಗ್ತಾ ಇದೆಯಾ ಅಥವಾ ಅದನ್ನ ಏನಾದ್ರು ಡಿಲೀಟ್ ಮಾಡಿರುವಂತದ್ದು ಏನಾದ್ರು ಕಾಣಿಸ್ತಾ ಇದೆಯಾ ಅಥವಾ ಹೇಗೆ? ಇಲ್ಲ, ಯಾವ್ದು ಅಂದ್ರೆ ಪೊಲೀಸರಲ್ಲಿ ಕೇಳುವಾಗ ಯಾವ್ದು ಇದು ನಾವು 2-3 ಸಲ ಹೋಗುವಾಗ ಅಲ್ಲಿ ನಮಗೆ ಇವರು ಸಿಕ್ಕಿಲ್ಲ ಆಯ್ತು. ಹಾಗೆ ಹೋಗಿ ಬಂದಿದ್ದೇವೆ. ಮತ್ತೆ ಟ್ರಾನ್ಸ್ಫರ್ ಎಲ್ಲ ಆಗಿದೆ ಅಲ್ವ ಒಬ್ರಿಗೆ, ಸಾಧಾರಣ ಅವರೇ ಮಾಡಿಸಿದ್ದು. ಹಾಗೆ ನಾವು ಕೇಳಲಿಕ್ಕೆ ಹೋಗಿ ಕೂಡ ಇಲ್ಲ ಆಯ್ತು. ಆದ್ರೆ ಯಾವ ವಿಷಯ ಕೂಡ ಗೊತ್ತಾಗಿಲ್ಲ ನಮಗೆ, ಗೊತ್ತಾಗಿಲ್ಲ. ಈಗ ಸುದರ್ಶನ್ ಮತ್ತು ಸುಮಂತ್ ಒಡನಾಟ ಹೇಗಿತ್ತು ನಿಮ್ಮ ಗಮನಕ್ಕೆ? ಅಂದ್ರೆ ಅಣ್ಣ ತಮ್ಮ ಬಂದಿರುವಂತದ್ದು ತುಂಬಾ ಖುಷಿಯಲ್ಲಿ ಇದ್ರು ಅವರು. ನನಗೆ ಅನಿಸ್ತಾ ಇತ್ತು ಇವರು ಅಣ್ಣ ತಮ್ಮಂದಿರ ಫ್ರೆಂಡ್ಸ್ಗಲ್ಲ ಅಂತ ಹೇಳಿ, ಅಷ್ಟು ಕ್ಲೋಸ್ ಆಗಿದ್ರು. ಅಂದ್ರೆ ಅವನಿಗೆ ಎಕ್ಸಾಮ್ ಇರುವಾಗ ಅವನು 2-3 ಗಂಟೆವರೆಗೆ ಓದ್ತಾ ಇದ್ದ ದೊಡ್ಡವನು. ಅವನು ಓದುವಾಗ ಅವನನ್ನು ಕರ್ಕೊಂಡು ಹತ್ತಿರ ಇದು ಕೂತ್ಕೊಳಿಸಿ, ಇಲ್ಲಿ ಸ್ವಲ್ಪ ನಿದ್ದೆ ಬಂದ್ರೆ ಇಲ್ಲೇ ಮಲಗು, ನಾನು ಮತ್ತೆ ಒಳಗೆ ಹೋಗಿ ನಾನು ಮಲಗಿಸ್ತೇನೆ ಅಂತ ಹೇಳಿ ಹಾಗೆ ಓದಿಕೊಂಡು ಹೊರಗಡೆ ಓದಿಕೊಂಡು ಕೂತಿದ್ದು. ಮತ್ತೆ ಒಳಗೆ ಅವನು ಮಲಗ್ಲಿಕ್ಕೆ ಹೋಗುವಾಗ ಇವನೇ ಎಬ್ಬಿಸಿ ಹೋಗಿ ಮಲಗ್ತಾ ಇದ್ದ. ಹಾಗೆ ಇದ್ರು. ಅವನಿಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಇವನು ಮಾಡುದು, ಇವನಿಗೆ ಏನಾದ್ರೂ ಹೆಲ್ಪ್ ಬೇಕಾದ್ರೆ ಅವನು ಮಾಡುದು, ಆ ತರ ಮಾಡ್ತಾ ಇದ್ದ. ಮತ್ತೆ ನನಗೆ ಯಾವುದೇ ವಿಷಯ ಒಂದು ಇದು ಎಂತ ಲೈಟ್ ಒಂದು ಸ್ವಿಚ್ ಹೋಗಿದೆ ಅಂತ ಹೇಳಿದ್ರೆ ಸಾಕು, ಅದನ್ನು ಕೂಡ್ಲೆ ಮಾಡಿ ಕೊಡ್ತಾ ಇದ್ದ ಸುಮಂತ್. ತುಂಬಾ ಹೌದು. ಒಂದು ಸ್ಟವ್, ಒಂದು ಕರೆಂಟ್ ಸ್ಟವ್ ಆಗ್ಲಿ, ಒಂದು ಬೇರೆ ಇದು ಗ್ಯಾಸ್ ಸ್ಟವ್ ಆಗ್ಲಿ, ಯಾವುದೇ ಒಂದು ಫ್ಯಾನ್ ಆಗ್ಲಿ, ಒಂದು ಲೈಟ್ ಆಗ್ಲಿ, ಯಾವುದೇ ವಿಷಯ ಹೇಳಲಿ ಅವನಲ್ಲಿ ಕೂಡ್ಲೆ ಮಾಡಿ ಕೊಡ್ತಾನೆ. ಅವನು ಇದು ಹಿಡ್ದ ಕೆಲಸ ಫೈಲ್ ಆದ್ದೇ ಇಲ್ಲ,